ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಆ, ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣಾ ಕಾರ್ಯಕ್ರಮಕ್ಕೆ ಅತ್ಯಂತ ಹಾರ್ದಿಕ ಸ್ವಾಗತ. ಖಂಡಿತ. ಇವತ್ತು ನಾವು ಒಂದು ಬಹಳ ಅದ್ಭುತವಾದ ವಿಷಯವನ್ನ ಚರ್ಚೆ ಮಾಡ್ತಿದ್ದೀವಿ. ಹೌದು, ನಮ್ಮ ಈ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ನಾವು ಪ್ರತಿದಿನ ಎದುರಿಸುವ ಮಾಹಿತಿಯ ಮಹಾಪೂರದಲ್ಲಿ ಅತ್ಯಂತ ಮೌಲ್ಯಯುತವಾದ ಒಳನೋಟಗಳನ್ನು ಹೆಕ್ಕಿ ತೆಗೆದು ಅದನ್ನು ಸುಲಭವಾಗಿ ಅರ್ಥವಾಗುವಂತೆ ಚರ್ಚಿಸೋದು. ಇಂದಿನ ನಮ್ಮ ಈ ಅಧ್ಯಯನಕ್ಕೆ ಆರಿಸಿಕೊಂಡಿರುವ ಮೂಲ ವಸ್ತು ನಿಜಕ್ಕೂ ಒಂದು ವಿಶಿಷ್ಟವಾದ ಆಧ್ಯಾತ್ಮಿಕ ಪಠ್ಯ ಅಂತಾನೆ ಹೇಳ್ಬೋದು. ಹೌದು, ಇದು ಬಹಳ ಗಹನವಾದ ಪಠ್ಯ. ಅದೇ, ಇದು ದ ಸ್ಪಿರಿಚುವಲ್ ಕ್ಲೀನರ್ ಆ್ಯಂಡ್ ದ ಪಾತ್ ಟು ಪ್ಯಾರಡೈಸ್. ಅಂದ್ರೆ 27ನೇ ಫೆಬ್ರವರಿ 2026ರ ಬ್ರಹ್ಮಕುಮಾರಿ ಪ್ರಾತಃ ಮುರುಳಿ. ಇದೊಂದು ಆಳವಾದ ಆಧ್ಯಾತ್ಮಿಕ ಉಪನ್ಯಾಸ. ನಿಖರವಾಗಿ. ಇಂದಿನ ನಮ್ಮ ಚರ್ಚೆಯ ಮುಖ್ಯ ಉದ್ದೇಶ ಏನಂದ್ರೆ, ಈ ಪಠ್ಯವು ಪ್ರಸ್ತುತ ಪ್ರಪಂಚವನ್ನ ಒಂದು ಸ್ಮಶಾನದಿಂದ ಪರಿಸ್ಥಾನ ಅಂದ್ರೆ ಸ್ವರ್ಗ. ಹೌದು, ಸ್ವರ್ಗವನ್ನಾಗಿ ಬದಲಾಯಿಸುವ ಪ್ರಕ್ರಿಯೆಯನ್ನ ಹೇಗೆ ವಿವರಿಸುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋದು. ಜೊತೆಗೆ ಇಲ್ಲಿ ಪರಮಾತ್ಮನನ್ನ ಒಬ್ಬ ಆಧ್ಯಾತ್ಮಿಕ ಅಗಸ ಅಥವಾ ಸೇವಕ ಅಂತ ಕರೆದಿರುವ ಹಿಂದಿನ ತಾತ್ಪರ್ಯ ಏನು ಮತ್ತು ಮನುಷ್ಯನ ಆತ್ಮ ಕಬಡೆಯಿಂದ ವಜ್ರದ ಸಮಾನವಾಗಿ ಹೇಗೆ ಮೌಲ್ಯಯುತವಾಗುತ್ತೆ ಅನ್ನೋ ರಹಸ್ಯಗಳನ್ನ ಬಿಡಿಸಿ ನೋಡೋಣ. ಖಂಡಿತ. ಈ ಪ್ರಯಾಣ ಬಹಳ ರೋಚಕವಾಗಿರುತ್ತೆ. ಬನ್ನಿ ಶುರು ಮಾಡೋಣ. ಮೊದಲನೇದಾಗಿ ಈ ಮುರುಳಿಯ ಆರಂಭದಲ್ಲಿಯೇ ಒಂದು ಅಚ್ಚರಿಯ ಹೋಲಿಕೆ ಇದೆ. ಯಾವ ಹೋಲಿಕೆ? ಸಾಮಾನ್ಯವಾಗಿ ಯಾವುದೇ ಧರ್ಮ ಅಥವಾ ತತ್ವಜ್ಞಾನದಲ್ಲಿ ದೇವರನ್ನ ರಾಜಾಧಿರಾಜ, ಸೃಷ್ಟಿಕರ್ತ ಅಥವಾ ಪ್ರಪಂಚದ ಒಡೆಯ ಅಂತ ಕರೆಯೋದು ರೂಢಿಯಲ್ವಾ? ಹೌದು, ಅಧಿಕಾರದ ಸಂಕೇತವಾಗಿ ನೋಡ್ತಾರೆ. ಕರೆಕ್ಟ್. ಆದ್ರೆ ಈ ಪಠ್ಯದಲ್ಲಿ ಪರಮಾತ್ಮನನ್ನ ಅತ್ಯಂತ ವಿನಮ್ರವಾಗಿ ಅಗಸ ಅಥವಾ ಧೋಬಿ ಮತ್ತು ಸೇವಕ ಅಂತ ಕರೆಯಲಾಗಿದೆ. ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅನ್ನಿಸಬಹುದು. ಅದೇ, ಇದೊಂಥರ ಬ್ರಹ್ಮಾಂಡದ ಮಟ್ಟದ ಕಾಸ್ಮಿಕ್ ಡ್ರೈಕ್ಲೀನರ್ ಇದ್ದ ಹಾಗೆ ಭಾಸವಾಗುತ್ತೆ. ಈ ಪರಿಕಲ್ಪನೆಯ ಹಿನ್ನೆಲೆ ಏನು ಅಂತ ವಿವರಿಸ್ತೀರಾ? ಖಂಡಿತ. ಇದೊಂದು ಬಹಳ ಆಸಕ್ತಿದಾಯಕ ದೃಷ್ಟಿಕೋನ. ನಾವು ವಸ್ತುನಿಷ್ಠವಾಗಿ ನೋಡಿದಾಗ ಈ ಪಠ್ಯ ದೇವರನ್ನ ಅಧಿಕಾರದ ಸ್ಥಾನದಲ್ಲಿ ಕೂರಿಸುವ ಬದಲು ಒಂದು ಸೇವೆಯ ಅಂದ್ರೆ ಶುದ್ಧೀಕರಣದ ಸಂಕೇತವಾಗಿ ಮಂಡಿಸ್ತಿದೆ. ಶುದ್ಧೀಕರಣದ ಸಂಕೇತ, ಓಕೆ. ಹೌದು. ನಾವು ಕೊಳೆಯಾದ ಬಟ್ಟೆಗಳನ್ನ ಸ್ವಚ್ಛ ಮಾಡೋಕೆ ಹೇಗೆ ಅಗಸನಿಗೆ ಕೊಡ್ತೀವೋ ಅದೇ ರೀತಿ ಜನ್ಮಾಂತರಗಳಿಂದ ಪತಿತವಾಗಿರುವ ಆತ್ಮಗಳನ್ನ ಸ್ವಚ್ಛ ಮಾಡುವ ಕಾರ್ಯವನ್ನ ಪರಮಾತ್ಮ ಮಾಡ್ತಾನೆ ಅಂತ ಇಲ್ಲಿ ವಿವರಿಸಲಾಗಿದೆ. ಪತಿತವಾಗಿರುವ ಆತ್ಮಗಳು ಅಂದ್ರೆ ತಮ್ಮ ಮೂಲ ಪಾವನತೆಯನ್ನ, ಆ ಪರಿಶುದ್ಧತೆಯನ್ನ ಕಳೆದುಕೊಂಡಿರುವ ಆತ್ಮಗಳು. ಈ ಪಠ್ಯವು ಪ್ರಸ್ತುತ ಜಗತ್ತನ್ನ ತಮೋಪ್ರಧಾನ ಅಂತ ಕರೆಯುತ್ತೆ. ತಮೋಪ್ರಧಾನ, ಇದರ ಅರ್ಥ ಏನು? ಆಧ್ಯಾತ್ಮಿಕ ಭಾಷೆಯಲ್ಲಿ ಹೇಳೋದಾದ್ರೆ ಸಂಪೂರ್ಣವಾಗಿ ಶಕ್ತಿ ಕಳೆದುಕೊಂಡ, ವಿಕಾರಗಳಿಂದ ಕೊಳೆಯಾದ ಅಥವಾ ಆಧ್ಯಾತ್ಮಿಕವಾಗಿ ಬರ್ನ್ಟ್ ಔಟ್ ಆದ ಸ್ಥಿತಿ. ಬರ್ನ್ಟ್ ಔಟ್ ಇವತ್ತಿನ ದಿನಗಳಲ್ಲಿ ನಾವೆಲ್ಲರೂ ಫೀಲ್ ಮಾಡುವಂಥದ್ದೇ ಇದು. ಹೌದು. ಇಂಥ ಸ್ಥಿತಿಯಲ್ಲಿರುವ ಆತ್ಮಗಳನ್ನ ಕೇವಲ ಸೆಕೆಂಡ್ನಲ್ಲಿ ಸ್ವಚ್ಛ ಮಾಡುವ ಶಕ್ತಿ ಆ ಪರಮಾತ್ಮನದು ಎನ್ನುತ್ತೆ ಈ ಜ್ಞಾನ. ಆದ್ದರಿಂದಲೇ ಆತನನ್ನ ವಿಚಿತ್ರ ಸೇವಕ ಮತ್ತು ಆಧ್ಯಾತ್ಮಿಕ ಅಗಸ ಅಂತ ಕರೆಯಲಾಗಿದೆ. ವಾ, ಇದು ನಿಜಕ್ಕೂ ಒಂದು ಸುಂದರವಾದ ಕಲ್ಪನೆ. ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದದ್ದು ಮನ್ಮನಾಭವ ಎಂಬ ಮಂತ್ರದ ಪರಿಕಲ್ಪನೆ. ಮನ್ಮನಾಭವ, ಈ ಮಂತ್ರದ ಕೆಲಸ ಏನು? ಮನ್ಮನಾಭವ ಅಂದ್ರೆ ಸದಾ ಪರಮಾತ್ಮನನ್ನೇ ನೆನಪು ಮಾಡೋದು. ಈ ಪಠ್ಯದ ಪ್ರಕಾರ ಈ ಮನ್ಮನಾಭವ ಅನ್ನೋದು ಆತ್ಮದ ಮೇಲಿರುವ ಜನ್ಮಾಂತರದ ಮಾನಸಿಕ ಕಲ್ಮಶಗಳನ್ನ ತೊಳೆಯುವ ಒಂದು ಛೂಮಂತ್ರದಂತೆ ಕೆಲಸ ಮಾಡುತ್ತೆ. ಛೂಮಂತ್ರ ಅಂದ್ರೆ ಒಂದು ಮ್ಯಾಜಿಕ್ ತರ? ಹೌದು. ಆತ್ಮರೂಪಿ ವಸ್ತ್ರ ಒಮ್ಮೆ ಶುದ್ಧವಾದ್ರೆ ಮುಂದಿನ ಜನ್ಮದಲ್ಲಿ ಅದಕ್ಕೆ ಸಿಗುವ ಶರೀರವೂ ಸಹ ತನ್ನಿಂದ ತಾನೇ ಸಂಪೂರ್ಣ ಶುದ್ಧವಾದದ್ದೇ ಆಗಿರುತ್ತೆ ಅನ್ನೋದು ಈ ಆಧ್ಯಾತ್ಮಿಕ ಅಗಸನ ಕಾರ್ಯದ ಹಿಂದಿರುವ ತತ್ವ. ಇದು ಯೋಚಿಸಬೇಕಾದ ವಿಷಯ. ಅಂದ್ರೆ ಕೇವಲ ಭೌತಿಕ ದೇಹದ ಶುಚಿತ್ವದ ಬದಲು ಆತ್ಮದ ಶುಚಿತ್ವಕ್ಕೆ ಇಲ್ಲಿ ಅತಿ ಹೆಚ್ಚು ಒತ್ತು ನೀಡಲಾಗಿದೆ. ಖಂಡಿತ. ಬೇರು ಶುದ್ಧವಾದ್ರೆ ಮರ ತನ್ನಿಂದ ತಾನೇ ಚೆನ್ನಾಗಿರುತ್ತೆ ಅಲ್ವಾ? ಹೌದು. ಆತ್ಮ ಶುದ್ಧವಾದ್ರೆ ಭೌತಿಕ ಶರೀರವೂ ಶುದ್ಧವಾಗುತ್ತೆ ಅನ್ನೋ ಈ ಕಾರ್ಯಕಾರಣ ಸಂಬಂಧ ನಮ್ಮ ಗಮನವನ್ನ ಸಂಪೂರ್ಣವಾಗಿ ಒಳಮುಖವಾಗಿ ತಿರುಗಿಸುತ್ತೆ. ನಿಖರವಾಗಿ ಈ ವಿಚಾರ ಇದೆ. ಆತ್ಮದ ಮೂಲ ಸ್ವಭಾವದ ಬಗ್ಗೆ ಮುರಳಿಯಲ್ಲಿ ಹೇಳಿರುವಂತೆ ಆತ್ಮವು ಮೂಲತಃ ಶಾಂತಿಧಾಮದ ನಿವಾಸಿ. ಹೌದು. ಅದು ತನ್ನ ಮೂಲ ಸ್ವರೂಪದಲ್ಲಿ ಸಂಪೂರ್ಣ ಶಾಂತವಾಗಿರುತ್ತೆ.
ಆದರೆ ಶರೀರವನ್ನ ಪಡೆದು ಕರ್ಮೇಂದ್ರಿಯಗಳ ಮೂಲಕ ಕೆಲಸ ಮಾಡಲು ಶುರು ಮಾಡಿದಾಗ ಮಾತ್ರ ಅದು ಟಾಕಿ ಅಂದ್ರೆ ಶಬ್ದ ಮಾಡುವಂಥದ್ದಾಗತ್ತೆ ಅಂತ ಹೇಳಲಾಗಿದೆ. ಹೌದು. ನಾವು ಬದುಕ್ತಿರುವ ಈ ಆಧುನಿಕ ಜಗತ್ತಿನಲ್ಲಿ ನಾವೆಲ್ಲರೂ ಶಾಂತಿಯನ್ನ ಹುಡುಕ್ತೇ ಇದ್ದೀವಿ. ಅನೇಕರು ಇದಕ್ಕಾಗಿ ದೈಹಿಕ ಯೋಗ, ಧ್ಯಾನ, ವಿಪಸ್ಸನಾದಂಥ ಮಾರ್ಗಗಳ ಮೊರೆ ಹೋಗ್ತಾರೆ. ದೈಹಿಕವಾಗಿ ಎಷ್ಟೋ ಪ್ರಯತ್ನಗಳನ್ನ ಮಾಡ್ತಾರೆ. ಆದರೆ ಈ ಪಠ್ಯ ಹೇಳುವ ಆ ಮೂಲ ಶಾಂತಿ ಸ್ವರೂಪವನ್ನ ಮರಳಿ ಪಡೆಯುವುದು ಹೇಗೆ? ದೈಹಿಕ ಯೋಗಗಳಿಗೂ ಇಲ್ಲಿ ಹೇಳಿರುವ ಪ್ರಕ್ರಿಯೆಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಪಠ್ಯ ಈ ನಿಟ್ಟಿನಲ್ಲಿ ಬಹಳ ಸ್ಪಷ್ಟವಾದ ಗೆರೆಯನ್ನ ಎಳೆಯುತ್ತೆ. ಲೌಕಿಕ ಜಗತ್ತಿನಲ್ಲಿ ಮನುಷ್ಯರು ಶಾಂತಿಗಾಗಿ ಅನೇಕ ದೈಹಿಕ ಅಥವಾ ಹಠಯೋಗಗಳನ್ನ ಮಾಡ್ತಾರೆ, ನಿಜ. ಹೌದು. ಆದ್ರೆ ಈ ಮುರಳಿಯ ಪ್ರಕಾರ ಆತ್ಮದ ಶುದ್ಧಿಗೆ ದೈಹಿಕ ಯೋಗಗಳಲ್ಲ, ಬದಲಿಗೆ ಆಂತರಿಕ ಯೋಗಾಗ್ನಿಯ ಅವಶ್ಯಕತೆ ಇದೆ. ಯೋಗಾಗ್ನಿ ಅಂದ್ರೆ ಫೈರ್ ಆಫ್ ಯೋಗ. ಹೌದು. ಇದನ್ನ ವಿವರಿಸಲು ಇಲ್ಲಿ ಚಿನ್ನ ಮತ್ತು ತುಕ್ಕಿನ ಒಂದು ಅತ್ಯದ್ಭುತ ಉದಾಹರಣೆಯನ್ನ ನೀಡಲಾಗಿದೆ. ಚಿನ್ನ ಮತ್ತೆ ತುಕ್ಕು ಸ್ವಲ್ಪ ಬಿಡಿಸಿ ಹೇಳ್ತೀರಾ? ನೋಡಿ, ಅಪ್ಪಟ ಚಿನ್ನಕ್ಕೆ ತುಕ್ಕು ಹಿಡಿದಾಗ ಅಥವಾ ಅದರಲ್ಲಿ ಕಲ್ಮಶ ಬೆರೆತಾಗ ಅದನ್ನ ಕೇವಲ ನೀರಿನಿಂದ ತೊಳೆದ್ರೆ ಅಥವಾ ಹೊರಗಿನಿಂದ ಉಜ್ಜಿದ್ರೆ ಆ ಕಲ್ಮಶ ಹೋಗುತ್ತಾ? ಖಂಡಿತ ಇಲ್ಲ. ಅದನ್ನ ಕರಗಿಸ್ಲೇಬೇಕು. ಹೌದು, ಅದನ್ನ ಭಟ್ಟಿಗೆ ಹಾಕಿ ಬೆಂಕಿಯಲ್ಲಿ ಕರಗಿಸ್ಬೇಕಾಗತ್ತೆ. ಬೆಂಕಿಯ ಶಾಖಕ್ಕೆ ಮಾತ್ರ ಕಲ್ಮಶವೆಲ್ಲವೂ ಸುಟ್ಟು ಹೋಗಿ ಶುದ್ಧವಾದ ಅಪರಂಜಿಚಿಂದ ಹೊರಬರುತ್ತೆ. ಆಹಾ, ಎಂಥ ಅದ್ಭುತ ಉದಾಹರಣೆ! ಅದೇ ರೀತಿ ಆತ್ಮಕ್ಕೆ ಅಂಟಿಕೊಂಡಿರುವ ಪಾಪಕರ್ಮಗಳ ಅಥವಾ ನಕಾರಾತ್ಮಕ ಸಂಸ್ಕಾರಗಳ ಕಲ್ಮಶವನ್ನ ಕೇವಲ ದೈಹಿಕ ಆಸನಗಳಿಂದ ತೆಗೆಯೋಕೆ ಸಾಧ್ಯವಿಲ್ಲ ಅನ್ನತ್ತೆ ಈ ಪಠ್ಯ. ಓಕೆ, ಅಂದ್ರೆ ಜಿಮ್ ಅಥವಾ ಮ್ಯಾಟ್ ಮೇಲೆ ಮಾಡೋ ಯೋಗದಿಂದ ಈ ಒಳಗಿನ ತುಕ್ಕು ಹೋಗಲ್ಲ. ನಿಖರವಾಗಿ. ಈ ತುಕ್ಕನ ತೆಗೆಯಲು ಪರಮಾತ್ಮನ ನೆನಪಿನ ಬೆಂಕಿ ಅಂದ್ರೆ ಮಾನಸಿಕ ಮಟ್ಟದ ಯೋಗಾಗ್ನಿಯೇ ಬೇಕು. ಈ ನಿರಂತರ ಜ್ಞಾನಾಗ್ನಿಯಿಂದ ಮಾತ್ರ ಆತ್ಮವು ಪತಿತ ಸ್ಥಿತಿಯಿಂದ ಪಾವನ ಸ್ಥಿತಿಗೆ ತಲುಪಲು ಸಾಧ್ಯ. ಆತ್ಮ ಮತ್ತೆ ತನ್ನ ಮೂಲ ಮನೆಯಾದ ಶಾಂತಿಧಾಮಕ್ಕೆ ಮರಳಬೇಕಾದರೆ ಅದು ಮೊದಲು ಈ ಯೋಗಾಗ್ನಿಯಲ್ಲಿ ಸಂಪೂರ್ಣ ಶುದ್ಧವಾಗಬೇಕು. ಚಿನ್ನ ಮತ್ತು ಬೆಂಕಿಯ ಉದಾಹರಣೆ ಈ ವಿಷಯವನ್ನ ಬಹಳ ಸ್ಪಷ್ಟವಾಗಿ ಕಟ್ಟಿಕೊಡುತ್ತೆ. ಹೊರಗಡೆಯಿಂದ ಎಷ್ಟೇ ಪಾಲಿಷ್ ಮಾಡಿದ್ರೂ ಒಳಗಿನ ಕಲ್ಮಶ ಹೋಗಲು ಆಂತರಿಕ ಬೆಂಕಿಯೇ ಬೇಕು ಅನ್ನೋದು ಬಹಳ ಆಳವಾದ ಮಾತು. ಹೌದು. ಸರಿ, ವ್ಯಕ್ತಿಯ ಶುದ್ಧೀಕರಣದ ಬಗ್ಗೆ ಮಾತಾಡಿದ್ವಿ. ಈಗ ಈ ಇಡೀ ಭೌತಿಕ ಪ್ರಪಂಚದ ಕಡೆ ಬರೋಣ. ಇಲ್ಲಿನ ಪಠ್ಯದಲ್ಲಿ ಬಳಸಿರುವ ಕೆಲವು ಪದಗಳು ಬಹಳ ತೀವ್ರವಾಗಿವೆ. ಯಾವ ಪದಗಳು? ಪ್ರಸ್ತುತ ಪ್ರಪಂಚವನ್ನ ಸ್ಮಶಾನ ಮತ್ತು ನರಕ ಅಂತ ಕರೆಯಲಾಗಿದೆ. ಜೊತೆಗೆ ಹಳೆಯ ಪ್ರಪಂಚದ ಮೇಲೆ ಬೇಹದ್ದಿನ ವೈರಾಗ್ಯ ಅಥವಾ ಮಿತಿಯಿಲ್ಲದ ವೈರಾಗ್ಯವನ್ನ ಬೆಳೆಸ್ಕೊಳ್ಬೇಕು ಅಂತ ಹೇಳಲಾಗಿದೆ. ಹೌದು, ಮೇಲ್ನೋಟಕ್ಕೆ ಈ ಪದಗಳು ಕೊಂಚ ಆತಂಕಕಾರಿಯಾಗಿ ಕಾಣಬಹುದು. ಖಂಡಿತ. ಜಗತ್ತು ನಾಶವಾಗುತ್ತೆ, ಇದು ಸ್ಮಶಾನವಾಗುತ್ತೆ ಎನ್ನುವ ಈ ವಿನಾಶದ ಕಲ್ಪನೆ ಮತ್ತು ಹೊಸ ಪ್ರಪಂಚದ ನಿರ್ಮಾಣವನ್ನ ನಾವು ಹೇಗೆ ಅರ್ಥೈಸ್ಕೊಳ್ಬೇಕು? ಮೇಲ್ನೋಟಕ್ಕೆ ಸ್ಮಶಾನ ಅಥವಾ ವಿನಾಶ ಅನ್ನೋ ಪದಗಳು ಭಯ ಹುಟ್ಟಿಸುವಂತೆ ಕಂಡ್ರೂ ಪಠ್ಯದ ಒಟ್ಟಾರೆ ಆಶಯವನ್ನ ನೋಡಿದಾಗ ಇದೊಂದು ಪರಿವರ್ತನೆಯ ಪ್ರಕ್ರಿಯೆಯಾಗಿ ಗೋಚರಿಸುತ್ತೆ. ಪರಿವರ್ತನೆ ಅಂದ್ರೆ ಟ್ರಾನ್ಸ್ಫಾರ್ಮೇಷನ್. ಹೌದು. ಇದನ್ನೊಂದು ದೈನಂದಿನ ಉದಾಹರಣೆಯ ಮೂಲಕ ನೋಡೋಣ. ನಾವು ವಾಸಿಸ್ತಿರುವ ಒಂದು ಹಳೆಯ ಮನೆ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ, ಗೋಡೆಗಳು ಬಿರುಕುಬಿಟ್ಟಿವೆ ಅಂತ ಅಂಟ್ಕೊಳ್ಳೋಣ. ಅದೇ ಜಾಗದಲ್ಲಿ ಹೊಸ ಮನೆಯನ್ನು ಕಟ್ಟಲು ಪ್ರಾರಂಭಿಸಿದಾಗ ನಮಗೆ ಹಳೆಯ ಬೀಳ್ತಿರುವ ಮನೆಯ ಮೇಲಿನ ವ್ಯಾಮೋಹ ತಾನಾಗಿಯೇ ಕಡಿಮೆ ಆಗುತ್ತೆ ಅಲ್ವಾ? ಹೌದು, ಹೊಸ ಮನೆಯ ಕಡೆಗೆ ಗಮನ ಹೋಗುತ್ತೆ. ಇದನ್ನೇ ಆಧ್ಯಾತ್ಮಿಕ ಭಾಷೆಯಲ್ಲಿ ಬೇಹದ್ದಿನ ವೈರಾಗ್ಯ ಅಂತ ಕರೆಯಲಾಗಿದೆ. ಇದು ಕೇವಲ ಒಂದು ವಸ್ತು ಅಥವಾ ವ್ಯಕ್ತಿಯನ್ನ ಬಿಟ್ಟು ಕಾಡಿಗೆ ಹೋಗುವಂತಹ ಸನ್ಯಾಸಿಗಳ ಸೀಮಿತ ವೈರಾಗ್ಯ ಅಲ್ಲ. ಓಕೆ, ಹಾಗಾದ್ರೆ ಇದು ಬೇರೆ ತರಹದ ವೈರಾಗ್ಯ. ಹೌದು, ಇದು ಮೌಲ್ಯ ಕಳೆದುಕೊಳ್ಳುತ್ತಿರುವ ಇಡೀ ಹಳೆ ಪ್ರಪಂಚದ ಮೇಲಿನ ಮಿತಿಯಿಲ್ಲದ ಅನಾಸಕ್ತಿ. ಈ ಪಠ್ಯ ಪ್ರಸ್ತುತ ಜಗತ್ತಿನ ವಿಕಾರಗಳಿಂದ ದುಃಖದಿಂದ ತುಂಬಿದ ನರಕ ಅಥವಾ ಸ್ಮಶಾನಕ್ಕೆ ಸಮಾನ ಅಂತ ವರ್ಣಿಸುತ್ತೆ. ಮತ್ತೆ ಆ ಯಜ್ಞದ ವಿಚಾರ? ಇಲ್ಲಿ ರುದ್ರಜ್ಞರಯನೆಯಿಂದ ಪರಿಕಲ್ಪನೆ ಬರುತ್ತೆ. ಭೌತಿಕ ಯಜ್ಞಗಳಲ್ಲಿ ನಾವು ವಸ್ತುಗಳನ್ನ ಬೆಂಕಿಗೆ ಹಾಕೋದನ್ನ ನೋಡಿದೀವಿ. ಆದರೆ ಇದು ಪರಮಾತ್ಮನು ರಚಿಸಿರುವ ಬೃಹತ್ ಜ್ಞಾನಯಜ್ಞ. ಅಂದ್ರೆ ಈ ಯಜ್ಞದಲ್ಲಿ ಏನಾಗತ್ತೆ? ಈ ಯಜ್ಞದಲ್ಲಿ ಇಡೀ ಹಳೆಯ ಪ್ರಪಂಚವೇ ಸ್ವಾಹ ಆಗ್ಬೇಕಾಗಿದೆ. ಅಂದ್ರೆ ಪ್ರಾಕೃತಿಕ ವಿಕೋಪಗಳು ಅಥವಾ ಇತರ ಜಾಗತಿಕ ಬಿಕ್ಕಟ್ಟುಗಳ ಮೂಲಕ ಹಳೆಯ ಭ್ರಷ್ಟ ವ್ಯವಸ್ಥೆಗಳು ಪತನಗೊಳ್ಳುತ್ತವೆ ಅನ್ನೋದು ಇದರ ಅರ್ಥ. ಓಹೋ, ಇದು ಪ್ರಕೃತಿಯ ನವೀಕರಣದ ಒಂದು ಅನಿವಾರ್ಯ ಪ್ರಕ್ರಿಯೆ ಅಂತ ಹೇಳ್ಬೋದು. ಖಂಡಿತ. ಹಳೆಯದು ನಾಶವಾಗದ ಹೊರತು ಹೊಸದು ಅಂದ್ರೆ ಪರಿಸ್ಥಾನ ಸ್ಥಾಪನೆಯಾಗಲು ಸಾಧ್ಯವಿಲ್ಲ. ಪರಿಸ್ಥಾನ ಅಂದ್ರೆ ಸ್ವರ್ಗ. ಆದರೂ ವಿನಾಶ ಅಂದಾಗ ಒಂದು ಸಹಜವಾದ ಭಯ ಬರುತ್ತಲ್ವಾ? ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಏನಂದ್ರೆ
ಕೇವಲ ಭೌತಿಕ ಶರೀರಗಳು ಮತ್ತು ವ್ಯವಸ್ಥೆಗಳಷ್ಟೇ ನಾಶವಾಗ್ತವೆ, ಆದರೆ ಅವಿನಾಶಿಯಾದ ಆತ್ಮಗಳು ಪವಿತ್ರಗೊಂಡು ತಮ್ಮ ಮೂಲ ಮನೆಗೆ ಹಿಂತಿರುಗುತ್ತವೆ ಅಂತ ಮುರುಳಿ ಭರವಸೆ ನೀಡುತ್ತೆ. ಅಂದ್ರೆ ಇದು ಒಂದು ರೀತಿಯಲ್ಲಿ ಹಳೆಯ ಕಟ್ಟಡವನ್ನ ಕೆಡವಿ ಹೊಸ ಸುಂದರವಾದ ಕಟ್ಟಡವನ್ನ ನಿರ್ಮಿಸುವಂತಹ ಬೃಹತ್ ಜಾಗತಿಕ ಪ್ರಾಜೆಕ್ಟ್ ಇದ್ದ ಹಾಗೆ. ಹೌದು, ಸರಿಯಾಗಿ ಹೇಳ್ದ್ರಿ. ಹಳೆಯದರ ನಾಶ, ಹೊಸದರ ಉದಯ. ಈ ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ಭಯಾನಕವಾಗಿ ಕಾಣಲ್ಲ, ಬದಲಿಗೆ ಭರವಸೆಯಾಗಿ ಕಾಣುತ್ತೆ. ನಿಖರವಾಗಿ. ನಾವು ಈಗ ಚರ್ಚಿಸಿದ ಈ ಆಂತರಿಕ ಮತ್ತು ಬಾಹ್ಯ ಬದಲಾವಣೆಗಳ ನಡುವೆ ಮುರುಳಿಯು ಡಬಲ್ ಅಹಿಂಸೆ ಅನ್ನೋ ಮತ್ತೊಂದು ಕುತೂಹಲಕಾರಿ ಪದವನ್ನ ಬಳಸಿದೆ. ಹೌದು, ಡಬಲ್ ಅಹಿಂಸೆ. ಸಾಮಾನ್ಯವಾಗಿ ನಾವು ಅಹಿಂಸೆ ಅಂದ್ರೆ ಗಾಂಧೀಜಿಯವರ ತತ್ವದಂತೆ ದೈಹಿಕವಾಗಿ ಯಾರಿಗೂ ನೋವು ಮಾಡದಿರೋದು ಅಂತ ತಿಳಿದಿದ್ದೀವಿ. ಆದರೆ ಈ ಪಠ್ಯದ ಪ್ರಕಾರ ದೇವತೆಗಳು ಮತ್ತು ಅಸುರರ ನಡುವೆ ಯಾವುದೇ ಭೌತಿಕ ಯುದ್ಧವೇ ನಡೆದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಹೌದು, ಯಾವುದೇ ಕತ್ತಿ ಗುರಾಣಿಗಳ ಯುದ್ಧ ಅಲ್ಲ ಇದು. ಹಾಗಾದ್ರೆ ಈ ಡಬಲ್ ಅಹಿಂಸೆ ಅಂದ್ರೇನು? ನಮ್ಮ ಇಂದಿನ ದೈನಂದಿನ ಒತ್ತಡದ ಬದುಕಿಗೆ ಇದನ್ನ ಹೇಗೆ ಹೋಲಿಸಬಹುದು? ಪಠ್ಯವು ಅಹಿಂಸೆಯ ಕಲ್ಪನೆಯನ್ನ ಬಹಳ ವಿಸ್ತೃತವಾಗಿ ಮರುವ್ಯಾಖ್ಯಾನಿಸುತ್ತೆ. ಸಂಪೂರ್ಣ ಅಥವಾ ಡಬಲ್ ಅಹಿಂಸೆ ಅಂದ್ರೆ ಕೇವಲ ಶಸ್ತ್ರಾಸ್ತ್ರಗಳನ್ನ ತ್ಯಜಿಸುವುದು ಮಾತ್ರ ಅಲ್ಲ, ಅದು 2 ಹಂತಗಳಲ್ಲಿದೆ. 2 ಹಂತಗಳು. ಮೊದಲನೆಯದು ದೈಹಿಕವಾಗಿ ಯಾರಿಗೂ ಹಿಂಸೆ ಮಾಡದಿರುವುದು. ಇದು ನಮಗೆಲ್ಲ ಗೊತ್ತಿರುವುದೇ. ಎರಡನೆಯದು ಮತ್ತು ಅತ್ಯಂತ ಕಠಿಣವಾದದ್ದು ಏನಂದ್ರೆ ಯೋಗ ಬಲದಿಂದ ನಮ್ಮೊಳಗಿನ 5 ಆಸುರಿ ವಿಕಾರಗಳನ್ನ ಜಯಿಸೋದು. ಅಸುರಿ ವಿಕಾರಗಳು ಅಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ಹೌದು, ಮುರಳಿಯ ಪ್ರಕಾರ ಇವೇ ನಿಜವಾದ ಅಸುರರು. ಉದಾಹರಣೆಗೆ, ರಸ್ತೆಯಲ್ಲಿ ವಾಹನ ಚಲಾಯಿಸುವಾಗ ಯಾರಿಗೂ ಬೈಯೋದು, ರೋಡ್ ರೇಜ್ ಅಂತಾರಲ್ವಾ? ಹೌದೌದು, ದಿನ ನೋಡ್ತೀವಿ. ಅಥವಾ ಕಚೇರಿಯಲ್ಲಿ ಸಹೋದ್ಯೋಗಿಗಳ ಮೇಲೆ ಅಸೂಯೆ ಪಡೋದು. ಇವೆಲ್ಲವೂ ನಮ್ಮೊಳಗಿನ ಕ್ರೋಧ ಮತ್ತು ಅಹಂಕಾರದ ಪ್ರತೀಕಗಳು. ಇವುಗಳ ವಿರುದ್ಧ ನಡೆಯುವ ಆಂತರಿಕ ಹೋರಾಟವೇ ನಿಜವಾದ ಮಹಾಭಾರತ ಯುದ್ಧ. ಯಾವುದೇ ಭೌತಿಕ ಯುದ್ಧವಲ್ಲ, ಇದು ನಮ್ಮೊಳಗಿನ ಯುದ್ಧ. ಖಂಡಿತ. ವಿಶೇಷವಾಗಿ ಪಠ್ಯವು ಕಾಮಕಟಾರಿ ಅಥವಾ ಕಾಮದ ಕತ್ತಿಯ ಬಗ್ಗೆ ಪ್ರಸ್ತಾಪಿಸುತ್ತೆ. ಕಾಮಕಟಾರಿ. ಹೌದು, ಈ ವಿಕಾರವು ಮನುಷ್ಯನಿಗೆ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ ಕೇವಲ ದುಃಖವನ್ನೇ ನೀಡುತ್ತೆ. ಆದ್ದರಿಂದ ಇದನ್ನ ಗೆಲ್ಲುವುದೇ ಅತಿ ದೊಡ್ಡ ಅಹಿಂಸೆ ಅನ್ನುತ್ತೆ ಈ ಜ್ಞಾನ. ಇದನ್ನೇ ಡಬಲ್ ಅಹಿಂಸಕ ಸ್ಥಿತಿ ಅನ್ನೋದು. ಓಹೋ, ಇನ್ನು ಆ ಚೈತನ್ಯ ಗೋಮುಖ ಅನ್ನೋ ಪದದ ಅರ್ಥ ಏನು? ಮುಖದ ಆಕಾರದ ಕಲ್ಲಿನಿಂದ ಬರುವ ನೀರು. ಹೌದು, ಅದೊಂದು ಪವಿತ್ರ ಭಾವನೆ. ಆದ್ರೆ ಕೇವಲ ಭೌತಿಕ ನದಿ ನೀರಿನಲ್ಲಿ ಮುಳುಗುವುದರಿಂದ ಆತ್ಮದ ಪಾಪಗಳು ತೊಳೆಯೋದಿಲ್ಲ. ಬದಲಿಗೆ ಜ್ಞಾನಸಾಗರನಾದ ಪರಮಾತ್ಮನಿಂದ ಪಡೆದ ಜ್ಞಾನಾಮೃತವನ್ನ ನಾವು ಇತರರಿಗೆ ಹಂಚಿದಾಗ, ಆ ಜ್ಞಾನ ನಮ್ಮ ಬಾಯಿಯ ಮೂಲಕ ಹೊರಹೊಮ್ಮಿದಾಗ, ನಾವೇ ಸ್ವತಃ ನಡೆಯುವ ಮಾತನಾಡುವ ಚೈತನ್ಯ ಗೋಮುಖಗಳಾಗ್ತೀವಿ. ಆಹಾ. ಅಂದ್ರೆ ನಮ್ಮ ಮಾತುಗಳು ಇತರರನ್ನ ಆಧ್ಯಾತ್ಮಿಕವಾಗಿ ಎಚ್ಚರಿಸುವ ಅಮೃತವಾಗ್ಬೇಕು ಅನ್ನೋದಿದರ ತಾತ್ಪರ್ಯ. ನಮ್ಮ ಮಾತುಗಳೇ ಜ್ಞಾನಾಮೃತವಾಗಿ ಇತರರನ್ನ ಶುದ್ಧಗೊಳಿಸೋದು. ಇದು ನಿಜಕ್ಕೂ ಕಮ್ಯುನಿಕೇಷನ್ನ ಅತ್ಯುನ್ನತ ಸ್ವರೂಪ ಅಂತ ಹೇಳಬಹುದು. ಹೌದು. ನಮ್ಮ ಮಾತುಗಳಿಂದ ನಾವು ಇತರರಿಗೆ ನೆಮ್ಮದಿ ನೀಡಿದರೆ ನಾವೇ ಚೈತನ್ಯ ಗೋಮುಖರು. ಹಾಗಾದ್ರೆ ಈ ಎಲ್ಲಾ ಆಂತರಿಕ ಯುದ್ಧ, ಹಳೆಯ ಜಗತ್ತಿನ ವಿನಾಶ, ಹೊಸ ಜಗತ್ತಿನ ನಿರ್ಮಾಣ, ಇವೆಲ್ಲವೂ ಯಾವ ಕಾಲಘಟ್ಟದಲ್ಲಿ ನಡೀತಿವೆ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಪಠ್ಯವು 5000 ವರ್ಷಗಳ ಕಾಲಚಕ್ರದ ರಹಸ್ಯವನ್ನ ಬಿಚ್ಚಿಡುತ್ತೆ. ಇಡೀ ಪೃಥ್ವಿಯೇ ಈಗ ರಾವಣನ ರಾಜ್ಯವಿರುವ ಲಂಕೆಯಾಗಿದೆ ಮತ್ತು ನಾವು ಕಂಸಪುರಿಯಿಂದ ಕೃಷ್ಣಪುರಿಗೆ ಹೋಗುವ ಕಾಲದಲ್ಲಿದ್ದೀವಿ ಅಂತ ಹೇಳುತ್ತೆ. ಹೌದು. ನಾವು ಸಾಮಾನ್ಯವಾಗಿ ಸಮಯವನ್ನ ಒಂದು ನೇರ ರೇಖೆಯಂತೆ ನೋಡ್ತೀವಿ, ಲೀನಿಯರ್ ಟೈಮ್ ಅಂತ. ಆದರೆ ಇಲ್ಲಿನ ಕಾಲಚಕ್ರದ ಪರಿಕಲ್ಪನೆ ಮತ್ತು ವಿಶೇಷವಾಗಿ ಪುರುಷೋತ್ತಮ ಸಂಗಮಯುಗದ ಬಗ್ಗೆ ಪಠ್ಯ ಏನ್ ಹೇಳುತ್ತೆ? ಸಮಯದ ಬಗ್ಗೆ ಮುರಳಿಯ ದೃಷ್ಟಿಕೋನ ಸಂಪೂರ್ಣವಾಗಿ ಭಿನ್ನವಾಗಿದೆ. ಭೌತಶಾಸ್ತ್ರ ಅಥವಾ ಸಾಮಾನ್ಯ ಇತಿಹಾಸವು ಸಮಯವನ್ನ ಹಿಂದಿನಿಂದ ಮುಂದಕ್ಕೆ ಹೋಗುವ ನೇರ ರೇಖೆಯಂತೆ ನೋಡಿದರೆ, ಈ ಆಧ್ಯಾತ್ಮಿಕ ಪಠ್ಯ ಸಮಯವನ್ನ ಒಂದು ನಿಖರವಾದ 5000 ವರ್ಷಗಳ ವೃತ್ತಾಕಾರದ ಚಕ್ರ ಅಂತ ಮಂಡಿಸುತ್ತೆ. ವೃತ್ತಾಕಾರದ ಚಕ್ರ, ಸೈಕ್ಲಿಕಲ್ ಟೈಮ್. ಹೌದು. ಇದರ ಪ್ರಕಾರ ಈ ಸೃಷ್ಟಿ ನಾಟಕದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ, ಪ್ರತಿ ಸೆಕೆಂಡಿನ ದೃಶ್ಯವೂ 5000 ವರ್ಷಗಳಿಗೊಮ್ಮೆ ಚಾಚು ತಪ್ಪದೆ ಮತ್ತೆ ಮತ್ತೆ ಪುನರಾವರ್ತನೆಯಾಗುತ್ತೆ. ಚಾಚು ತಪ್ಪದೆ ಅಂದ್ರೆ ಎಕ್ಸಾಕ್ಟ್ ರಿಪೀಟ್. ನಿಖರವಾಗಿ. ಇದೊಂದು ಪೂರ್ವ ನಿರ್ಧಾರಿತವಾದ ಬೃಹತ್ ನಾಟಕ.
ಪಠ್ಯದ ಪ್ರಕಾರ ನಾವೀಗ ಈ ಚಕ್ರದ ಕೊನೆಯ ಘಟ್ಟದಲ್ಲಿ ಅಂದ್ರೆ ಕಲಿಯುಗದ ಅಂತ್ಯದಲ್ಲಿದ್ದೀವಿ. ಇಲ್ಲಿ ಲಂಕೆ ಅಂದ್ರೆ ಕೇವಲ ಒಂದು ನಿರ್ದಿಷ್ಟ ಭೌಗೋಳಿಕ ದ್ವೀಪವಲ್ಲ. ಇಡೀ ಪೃಥ್ವಿಯೇ ಇಂದು 5 ವಿಕಾರಗಳ ಅಧೀನವಾಗಿ ರಾವಣನ ರಾಜ್ಯವಾಗಿದೆ. ಇದುವೇ ಲಂಕೆ, ಇದುವೇ ದುಃಖದಿಂದ ತುಂಬಿದ ಕಂಸಪುರಿ. ಓಕೆ. ಆದರೆ ಸದ್ಯದಲ್ಲೇ ಸ್ಥಾಪನೆಯಾಗಲಿರುವುದು ಪಾವನವಾದ ಕೃಷ್ಣಪುರಿ, ಅಂದ್ರೆ ಸತ್ಯಯುಗ. ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭ. ಹೌದು. ಈ ಕಲಿಯುಗದ ಅಂತ್ಯ ಮತ್ತು ಸತ್ಯಯುಗದ ಆರಂಭದ ನಡುವಿನ ಅತ್ಯಂತ ಚಿಕ್ಕ ಆದರೆ ಅತ್ಯಂತ ನಿರ್ಣಾಯಕವಾದ ಪರಿವರ್ತನಾ ಕಾಲವೇ ಪುರುಷೋತ್ತಮ ಸಂಗಮ ಯುಗ ಅಥವಾ ಕಾನ್ಫ್ಲುಯೆನ್ಸ್ ಏಜ್. ಈ ಯುಗದ ವಿಶೇಷತೆ ಏನು? ಈ ಯುಗದ ವೈಶಿಷ್ಟ್ಯ ಏನೆಂದರೆ, ಈ ಕಿರಿದಾದ ಕಾಲಘಟ್ಟದಲ್ಲಿ ಮಾತ್ರ ಮನುಷ್ಯರು ತಮ್ಮ ಆಂತರಿಕ ಸಾಧನೆಯಿಂದ, ಜ್ಞಾನದಿಂದ ತಮ್ಮನ್ನ ತಾವು ಪರಿವರ್ತಿಸ್ಕೋಬಹುದು. ಕವಡೆಯಂತಿದ್ದ ಅಂದ್ರೆ ಯಾವುದೇ ಬೆಲೆಯಿಲ್ಲದಂತಿದ್ದ ಮನುಷ್ಯ ಜೀವನ ವಜ್ರದ ಸಮಾನವಾಗಿ ಬೆಲೆಬಾಳುವಂಥವುದಾಗಿ ಬದಲಾಗುವ ಏಕೈಕ ಅವಕಾಶದ ಯುಗ ಇದಾಗಿದೆ ಅಂತ ಮುರಳಿ ವಿವರಿಸುತ್ತೆ. ಕವಡೆಯಿಂದ ವಜ್ರ ಸಮಾನವಾಗುವ ಈ ಅವಕಾಶದ ಕಾಲಘಟ್ಟದ ಪರಿಕಲ್ಪನೆ ನಿಜಕ್ಕೂ ಒಂದು ದೊಡ್ಡ ಭರವಸೆಯನ್ನ ನೀಡುತ್ತೆ. ಖಂಡಿತ. ಕಾಲಚಕ್ರದಂತೆ ತಿರುಗುತ್ತೆ, ಮತ್ತೆ ನಾವು ಈಗ ಆ ಚಕ್ರದ ಅತ್ಯಂತ ಮಹತ್ವದ ತಿರುವಿನಲ್ಲಿ ಇದ್ದೀವಿ ಅನ್ನೋದು ರೋಮಾಂಚನಕಾರಿಯಾಗಿದೆ. ಹೌದು, ಇದೊಂದು ಜಾಗೃತಿಯ ಸಮಯ. ಸರಿ, ಇಷ್ಟೆಲ್ಲ ಗಹನವಾದ ಬೃಹತ್ ತಾತ್ವಿಕ ಜ್ಞಾನವನ್ನ ನಾವು ವಿಶ್ಲೇಷಿಸಿದ್ವಿ. ಆದರೆ ಈ ಕಾರ್ಯಕ್ರಮವನ್ನ ಕೇಳ್ತಿರುವ ಪ್ರತಿಯೊಬ್ಬರಿಗೂ ಕಾಡುವ ಒಂದು ಸಹಜ ಪ್ರಶ್ನೆ ಅಂದ್ರೆ, ಕೇಳಿ. ಈ ಅದ್ಭುತ ಜ್ಞಾನವನ್ನ ಪ್ರಾಯೋಗಿಕವಾಗಿ ನಮ್ಮ ದೈನಂದಿನ ಗಡಿಬಿಡಿಯ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಹೌದು, ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಭಾರ ಮುಖ್ಯ. ಪ್ರತಿದಿನದ ಜಂಜಾಟಗಳಲ್ಲಿ ಆಫೀಸ್ ರಾಜಕೀಯ ಇರ್ಬೋದು, ಕೌಟುಂಬಿಕ ಭಿನ್ನಾಭಿಪ್ರಾಯಗಳಿರ್ಬೋದು, ಬೇರೆ ಬೇರೆ ಸ್ವಭಾವದ ಜನರೊಡನೆ ವ್ಯವಹರಿಸುವಾಗ ನಾವು ನಮ್ಮ ಆಧ್ಯಾತ್ಮಿಕ ಸಮತೋಲನವನ್ನ ಹೇಗೆ ಕಾಪಾಡಿಕೊಳ್ಬೋದು? ತಾತ್ವಿಕ ಜ್ಞಾನವು ಆಚರಣೆಗೆ ಬರದಿದ್ದರೆ ಅದು ಕೇವಲ ಮಾಹಿತಿಯಾಗಿ ಉಳಿಯುತ್ತೆ ಅಲ್ವಾ? ಅದಕ್ಕಾಗಿ ಪಠ್ಯವು ಕೊನೆಯಲ್ಲಿ ಪ್ರಾಯೋಗಿಕ ಅನ್ವಯದ ಬಗ್ಗೆ ಬಹಳ ಒತ್ತು ನೀಡುತ್ತೆ. ಮುರಳಿಯ ವರದಾನ ಮತ್ತು ಸ್ಲೋಗನ್ ನಮಗೆ ಈ ನಿಟ್ಟಿನಲ್ಲಿ ಹೇಗೆ ಮಾರ್ಗದರ್ಶನ ನೀಡುತ್ತವೆ? ಮುರಳಿಯ ವರದಾನದಲ್ಲಿ ದಯಾದೃಷ್ಟಿಯ ಬಗ್ಗೆ ಬಹಳ ಸುಂದರವಾಗಿ ಪ್ರಸ್ತಾಪಿಸಲಾಗಿದೆ. ದಯಾದೃಷ್ಟಿ ಅಂದ್ರೆ ವಿಷನ್ ಆಫ್ ಮರ್ಸಿ. ಹೌದು, ದೈನಂದಿನ ಜೀವನದಲ್ಲಿ ಕಚೇರಿಯಲ್ಲಾಗ್ಲಿ ಅಥವಾ ಮನೆಯಲ್ಲಾಗ್ಲಿ ನಾವು ಅನೇಕ ಜನರೊಂದಿಗೆ ಬೆರೆಯುತ್ತೇವೆ. ಪ್ರತಿಯೊಬ್ಬರ ಸಂಸ್ಕಾರ, ಸ್ವಭಾವ ಬೇರೆ ಬೇರೆಯಾಗಿರುತ್ತೆ. ಹೌದು, ಕೆಲವರ ಸ್ವಭಾವ ನಮಗೆ ತೀವ್ರ ಕಿರಿಕಿರಿ ಉಂಟು ಮಾಡಬಹುದು. ಖಂಡಿತ. ಆದರೆ ಈ ಜ್ಞಾನವನ್ನ ಅಳವಡಿಸಿಕೊಂಡವರು ಇತರರ ನಕಾರಾತ್ಮಕ ಸಂಸ್ಕಾರಗಳನ್ನ ನೋಡಿ ಇವರು ಇಷ್ಟೇ, ಇವರ ಸ್ವಭಾವ ಎಂದಿಗೂ ಬದಲಾಗಲ್ಲ ಅನ್ನೋ ತಿರಸ್ಕಾರದ ದೃಷ್ಟಿಯನ್ನ ಇಟ್ಕೊಳ್ಳೋದಿಲ್ಲ. ಬದಲಾಗಿ ಪರಮಾತ್ಮನಂತೆಯೇ ಅವರಲ್ಲಿ ದಯಾದೃಷ್ಟಿಯಿರುತ್ತೆ. ಅಂದ್ರೆ ಅವರು ಎದುರಿನ ವ್ಯಕ್ತಿಯನ್ನ ರೋಗಿಯಂತೆ ನೋಡಿ ಅವರ ಮೇಲೆ ಸಹಾನುಭೂತಿ ತೋರುತ್ತಾರೆ. ಈ ದಯಾದೃಷ್ಟಿಯು ನಮ್ಮ ಒಳಗಿನ ಕಿರಿಕಿರಿಯನ್ನ ಸಂಪೂರ್ಣವಾಗಿ ಕೊನೆಗೊಳಿಸುತ್ತೆ. ಅಂದ್ರೆ ಅವರ ಮೇಲೆ ಸಿಟ್ಟು ಮಾಡಿಕೊಳ್ಳೋ ಬದಲು ಅವರ ಆಂತರಿಕ ನೋವನ್ನ ಅರ್ಥ ಮಾಡ್ಕೊಳ್ಳೋದು. ನಿಖರವಾಗಿ. ಇನ್ನು ದೈನಂದಿನ ಕೆಲಸಗಳಲ್ಲಿ ಪಾಂಡವರಂತೆ ಏಕತೆಯನ್ನ ಕಾಪಾಡಿಕೊಳ್ಳೋದು ಬಹಳ ಮುಖ್ಯ ಅಂತ ಪಠ್ಯ ಹೇಳುತ್ತೆ. ಪಾಂಡವರಂತೆ ಏಕತೆ ಅದು ಹೇಗೆ? ಯಾರಾದ್ರೂ ಒಂದು ಒಳ್ಳೆಯ ಸಲಹೆ ನೀಡಿದ್ರೆ ಅಹಂಕಾರವಿಲ್ಲದೆ ಹಾಜಿ ಅಂದ್ರೆ ಹೌದು ಅಂತ ಒಪ್ಪುಕೊಳ್ಳುವ ಸಮ್ಮತಿಯ ಮನೋಭಾವ, ಇದು ಒಗ್ಗಟ್ಟನ್ನ ಹೆಚ್ಚಿಸುತ್ತೆ. ಹಾಂಜಿ, ಇದು ಅಹಂಕಾರವನ್ನ ಬಿಡುವ ಒಂದು ಸಿಂಪಲ್ ಟೆಕ್ನಿಕ್. ಹೌದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಸ್ಲೋಗನ್ ಹೇಳೋವಂತೆ ಯಾರು ಸದಾ ಪರಮಾತ್ಮನ ಚಿಂತನೆಯಲ್ಲಿ ಇರ್ತಾರೋ ಅವರು ಜಗತ್ತಿನ ಯಾವುದೇ ಚಿಂತೆಯಿಲ್ಲದ ನಿಶ್ಚಿಂತ ಚಕ್ರವರ್ತಿ ಆಗ್ತಾರೆ. ನಿಶ್ಚಿಂತ ಚಕ್ರವರ್ತಿ, ಕೇರ್ ಫ್ರೀ ಎಂಪರರ್. ಹೌದು. ಅಂದ್ರೆ ಹೊರಗಿನ ಪ್ರಪಂಚದಲ್ಲಿ ಎಷ್ಟೇ ಕೋಲಾಹಲವಿದ್ರೂ, ಆರ್ಥಿಕ ಅಥವಾ ಸಾಮಾಜಿಕ ಬಿಕ್ಕತ್ತುಗಳಿದ್ರೂ ಅವರ ಒಳಗಿನ ಶಾಂತಿಯ ಸಾಮ್ರಾಜ್ಯಕ್ಕೆ ಯಾವ ಧಕ್ಕೆಯೂ ಬರೋದಿಲ್ಲ. ವಾ, ಹಾಂಜಿ ಎನ್ನುವ ಒಪ್ಪಿಗೆಯ ಮನೋಭಾವ ಮತ್ತು ಇತರರ ಮೇಲಿನ ದಯಾದೃಷ್ಟಿ ಇವು ಮೇಲ್ನೋಟಕ್ಕೆ ಸರಳವಾಗಿ ಕಂಡ್ರೂ ನಮ್ಮ ದೈನಂದಿನ ಜೀವನದ ದೊಡ್ಡ ದೊಡ್ಡ ಸಂಘರ್ಷಗಳನ್ನ ಬಗೆಹರಿಸಬಲ್ಲ ಸೂತ್ರಗಳು. ಖಂಡಿತವಾಗಿಯೂ. ಹೊರಗಿನ ಜಗತ್ತು ಎಷ್ಟೇ ಗೊಂದಲಮಯವಾಗಿದ್ರೂ ಒಳಗಡೆ ನಿಶ್ಚಿಂತ ಚಕ್ರವರ್ತಿಯಾಗೋದು ಪ್ರತಿಯೊಬ್ಬರಿಗೂ ಬೇಕಾದ ಅಂತಿಮ ಗುರಿಯೇ ಸರಿ. ಹೌದು. ಹಾಗಾದ್ರೆ ಇಂದಿನ ನಮ್ಮ ಈ ಸಂಪೂರ್ಣ ಆಳವಾದ ವಿಶ್ಲೇಷಣೆಯನ್ನ ಒಮ್ಮೆ ಹಿಂತಿರುಗಿ ನೋಡೋದಾದ್ರೆ ನಾವು ಹಲವು ಮಗ್ಗುಲುಗಳನ್ನ ಸ್ಪರ್ಶಿಸಿದ್ದೀವಿ. ಈ ಪಠ್ಯದ ಪ್ರಕಾರ ಆತ್ಮವು ಮೂಲತಃ ಶಾಂತಿ ಸ್ವರೂಪವಾಗಿದೆ.
ಪರಮಾತ್ಮನೆಂಬ ವಿಚಿತ್ರ ಆಧ್ಯಾತ್ಮಿಕ ಅಗಸನು ನಮ್ಮನ್ನ ಮನ್ಮನಾಭಾವ ಮಂತ್ರದ ಮೂಲಕ ಶುದ್ಧಗೊಳಿಸುವ ಅವಕಾಶವನ್ನ ನೀಡಿದಾನೆ ಅನ್ನೋದನ್ನ ನಾವು ಅರಿತೆವು. ಹೌದು. ನಾವು ಈ ನಾಶವಾಗುತ್ತಿರುವ ತಮೋಪ್ರಧಾನವಾದ ಹಳೆಯ ಪ್ರಪಂಚದಿಂದ ಬೇಹದ್ದಿನ ವೈರಾಗ್ಯವನ್ನು ಬಿಡಿಸಿಕೊಳ್ಳಬೇಕು, ಒಳಗಿನ ವಿಕಾರಗಳ ವಿರುದ್ಧ ಅಹಿಂಸಾತ್ಮಕ ಹೋರಾಟ ಮಾಡಬೇಕು ಮತ್ತು ಎಲ್ಲರ ಮೇಲೂ ದಯಾದೃಷ್ಟಿಯನ್ನು ಬೀರುತ್ತಾ ಹೊಸ ಪ್ರಪಂಚದ ಅಂದ್ರೆ ಪರಿಸ್ಥಾನದ ಸ್ಥಾಪನೆಗೆ ನಮ್ಮದೇ ಆದ ಯೋಗದಾನ ನೀಡಬೇಕು ಅನ್ನೋದನ್ನು ನಾವು ಅರಿತೆವು. ಬಹಳ ಚೆನ್ನಾಗಿ ಸಾರಾಂಶವನ್ನ ಹೇಳಿದ್ರಿ. ಇಂದಿನ ಮಾಹಿತಿಯ ಅತಿ ಹೊರೆಯಿಂದ ಬಳಲಿರುವ, ಸದಾ ಆತಂಕದಲ್ಲಿರುವ ಜಗತ್ತಿಗೆ ಇಂತಹ ದೃಷ್ಟಿಕೋನಗಳು ಒಂದು ಭದ್ರವಾದ ಅಡಿಪಾಯವನ್ನ ಒದಗಿಸ್ತವೆ. ಹೌದು. ನಾವು ಹೊರಗಿನ ಶಾಶ್ವತವಲ್ಲದ ವಸ್ತುಗಳಿಗೆ ಅಂಟಿಕೊಂಡಷ್ಟು ನಮ್ಮ ಒತ್ತಡ ಹೆಚ್ಚಾಗುತ್ತೆ. ಆದರೆ ಈ ಪಠ್ಯ ಮಂಡಿಸುವ ಜ್ಞಾನದ ಪ್ರಕಾರ ನಾವು ನಮ್ಮ ಮೂಲ ಸ್ವರೂಪವಾದ ಶಾಂತಿಯನ್ನ ಗುರುತಿಸಿದಾಗ ಮತ್ತು ಪ್ರಪಂಚದ ಆಗುಹೋಗುಗಳೆಲ್ಲವೂ ಕೇವಲ ಒಂದು ನಿಗದಿತ 5,000 ವರ್ಷಗಳ ನಾಟಕ ಅಂತ ನೋಡಲು ಕಲಿತಾಗ ನಮ್ಮ ಆಂತರಿಕ ಶಾಂತಿಯನ್ನ ನಾವು ಸುಲಭವಾಗಿ ಕಂಡುಕೊಳ್ಳಬಹುದು. ಇದು ಬಹಳ ದೊಡ್ಡ ರಿಲೀಫ್ ಕೊಡುತ್ತೆ. ಹೌದು. ನಮ್ಮ ನಿಜವಾದ ಮೌಲ್ಯ ಬ್ಯಾಂಕ್ ಬ್ಯಾಲೆನ್ಸ್ನಲ್ಲೋ ಸಾಮಾಜಿಕ ಸ್ಥಾನಮಾನದಲ್ಲೋ ಇಲ್ಲ. ಬದಲಿಗೆ ಅದು ನಮ್ಮ ಆತ್ಮದ ಪಾವನತೆಯಲ್ಲಿ, ನಾವು ಕವಡೆಯಿಂದ ವಜ್ರದಂತಾಗುವ ಪ್ರಕ್ರಿಯೆಯಲ್ಲಿದೆ ಅನ್ನೋದಿಲ್ಲಿನ ಅತ್ಯಂತ ಪ್ರಮುಖವಾದ ಸಂದೇಶ. ಖಂಡಿತ. ಆಧ್ಯಾತ್ಮಿಕತೆಯು ನಮ್ಮನ್ನ ನಾವೇ ಹೊಸದಾಗಿ ವಿಶಾಲವಾದ ದೃಷ್ಟಿಕೋನದಲ್ಲಿ ಅನ್ವೇಷಿಸಿಕೊಳ್ಳುವ ಒಂದು ಸುಂದರವಾದ ಮಾರ್ಗ. ಹೌದು. ಇಂದಿನ ಈ ಚರ್ಚೆ ಈ ಪಠ್ಯದಲ್ಲಿ ಅಡಗಿರುವ ಗಹನವಾದ ರಹಸ್ಯಗಳನ್ನ ಬಹಳ ಸರಳವಾಗಿ ಬಿಡಿಸಿಟ್ಟಿದೆ ಅಂತ ನಂಬಿದ್ದೀನಿ. ನಮ್ಮ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವ ಮುನ್ನ ನಾವೆಲ್ಲರೂ ಸೇರಿ ಒಮ್ಮೆ ಆಳವಾಗಿ ಯೋಚಿಸಬೇಕಾದ ಒಂದು ರೋಚಕ ಪ್ರಶ್ನೆಯಲ್ಲಿದೆ. ಒಂದು ವೇಳೆ ಈ ಪಠ್ಯ ಹೇಳುವಂತೆ ಈ ಇಡೀ ಪ್ರಪಂಚವು ಕೇವಲ 5,000 ವರ್ಷಗಳಿಗೊಮ್ಮೆ ನಿಖರವಾಗಿ ಪುನರಾವರ್ತನೆಯಾಗುವ ಒಂದು ಬೃಹತ್ ನಿಗದಿತ ನಾಟಕವಾಗಿದ್ರೆ, ಹೌದು, ಮತ್ತು ನಮ್ಮೆಲ್ಲರ ನಿಜವಾದ ಅಸ್ತಿತ್ವ ಕೇವಲ ಪವಿತ್ರವಾದ ಶಾಂತಿಯಾಗಿದ್ರೆ, ಪ್ರಸ್ತುತ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ಎದುರಿಸುತ್ತಿರುವ ಅತಿದೊಡ್ಡ ಸಮಸ್ಯೆಗಳು, ಈಗೋ ಕ್ಲಾಶ್ಗಳು ಅಥವಾ ಆತಂಕಗಳು ಈ ಬೃಹತ್ ಕಾಲಚಕ್ರದ ಮುಂದೆ ನಿಜಕ್ಕೂ ಎಷ್ಟು ಕ್ಷುಲ್ಲಕ ಅಲ್ವಾ? ಖಂಡಿತ, ಬಹಳ ಕ್ಷುಲ್ಲಕ. ನಮ್ಮ ಈ ಶಾಶ್ವತವಾದ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಾವು ಕೇವಲ ನಮಗೆ ನೋವು ಕೊಡುವ ಆ ವಿನಾಶಕಾರಿ ಪಾತ್ರಗಳಿಗೆ ಅಂಟಿಕೊಂಡು ಕುಳಿತಿದ್ದೀವಾ? ಈ ಬಗ್ಗೆ ಒಮ್ಮೆ ಆಳವಾಗಿ ಯೋಚಿಸಿ. ಮುಂದಿನ ಬಾರಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಸಿಗೋಣ. ನಮಸ್ಕಾರ. ನಮಸ್ಕಾರ.